ಎಜೆ ನ್ಯೂಸ್ಗೆ ಸ್ವಾಗತ. ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ಕಳೆದ 9 ದಿನಗಳಿಂದ ಬೆಳಗಾವಿಯ ಸುವರ್ಣ ಗಾರ್ಡನ್ ಬಳಿಯ ಟೆಂಟ್ನಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯುತ್ತಿವೆ. ಇಂದು ಕೂಡ ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಈ ವೇಳೆ ಪ್ರತಿಭಟನಾಕಾರರು ವಿವಿಧ ಬೇಡಿಕೆ ಮುಂದಿಟ್ಟು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಕಾರ್ಮಿಕ ಮಂಡಳಿಯ ಅಡಿ ಮದ್ಯಪಾನ ಪ್ರಿಯರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು, ವಾರ್ಷಿಕ ಆದಾಯದಲ್ಲಿ 10% ಕಲ್ಯಾಣ ನಿಧಿಗೆ ವರ್ಗಾಯಿಸಬೇಕು, ಮದ್ಯಪಾನ ಪ್ರಿಯರ ಪ್ರತಿಭಾನ್ವಿತ ಮಕ್ಕಳಿಗೆ ಮಾಶಾಸನ ನೀಡಬೇಕು, ಮದ್ಯಪಾನ ಪ್ರಿಯರು ಅನಾರೋಗ್ಯಕ್ಕೆ ತುತ್ತಾದಲ್ಲಿ ವೈದ್ಯಕೀಯ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರವೇ ಭರಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡೇ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗಮಿಸಿ ಮದ್ಯಪ್ರಿಯರ ಸಮಸ್ಯೆಗಳನ್ನು ಆಲಿಸಿದ್ದು, ಈ ವೇಳೆ ಪ್ರತಿಭಟನಾಕಾರರು ಸಚಿವರಲ್ಲಿ ನಮಗೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪಿಸಬೇಕು, ಇತರೆ ಸಾಲ ಸೌಲಭ್ಯ ಹಾಗೂ ವಸತಿ ಸೌಲಭ್ಯ ಒದಗಿಸಬೇಕು, ಮದ್ಯ ಸೇವಿಸಿ ಮೃತಪಟ್ಟರೆ 10 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ನೀಡಬೇಕು, ಮದುವೆಯಾಗಲು 2 ಲಕ್ಷ ರೂಪಾಯಿ ಪ್ರೋತ್ಸಾಹದ ವಿತರಿಸಬೇಕು ಮತ್ತು ದರ ಹೆಚ್ಚಿಸುವ ವೇಳೆ ನಮ್ಮ ಸಂಘವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಎಂಆರ್ಪಿ ದರದಂತೆ ಮದ್ಯ ಮಾರಾಟ ಮಾಡುವಂತೆ ಅಬಕಾರಿ ಅಧಿಕಾರಿಗಳಿಗೆ ಸೂಚಿಸುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೂ ಮೊದಲು ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶ್ ಗೌಡ ಬೋರೆಹಳ್ಳಿ, 1 ವರ್ಷದ ಹಿಂದೆ ಸಂಘ ಸ್ಥಾಪಿಸಿದ್ದು ಒಟ್ಟು 3 ರಿಂದ 4 ಸಾವಿರ ಸದಸ್ಯರಿದ್ದಾರೆ. ನಮ್ಮನ್ನು ಕುಡುಕರು ಎಂದು ಕರೆದು ಅವಮಾನ ಮಾಡದೆ ಮದ್ಯಪ್ರಿಯರು ಎಂದು ಕರೆಯಬೇಕು ಎಂದು ಆಗ್ರಹಿಸಿದರು. ಮದ್ಯ ಕುಡಿಯಕ್ಕೆ ಅಂಗಡಿ ಕೊಟ್ಟಿದ್ದಾರೆ, ಮದ್ಯ ಕುಡಿರಿ ಅಂತ ಟೇಬಲ್ ಹಾಕೊಡ್ತಾರೆ. ಮದ್ಯ ಕುಡಿದ ಮೇಲೆ ಅವ್ರಿಗೆ ದಂಡ ಹಾಕಿ ಅಂತ ಪೊಲೀಸ್ನರಿಗೆ ಹೇಳ್ತಾರೆ. ಕುಡೀರಿ ಅಂತ ಇಲ್ಲೂ ದಂಡ ಇಸ್ಕೊಳ್ತಾರೆ ಕುಡುಕರಿಗೆ. ಮತ್ತೆ ಅಲ್ಲಿ ಆಚೆಗೆ ಹೋದ ತಗೊಂಡು ಅವ್ರ ಪೊಲೀಸ್ನವ್ರ ಕೆಲವು ದಂಡ ಕಟ್ಸಿ ಕುಡುಕರಿಗೆ ಫಸ್ಟ್ ಕುಡುಕರಿಗೆ ಫೈನ್ ಹಾಕಿ ಅಂತಾರೆ. ಯಾರಿಗೆ ಅಂತ ಕೊಡೋದು ಸರ್ ಫೈನ್? ಕುಡುಕರು ಎಲ್ಲಿಂದ ಕೊಡೋದು ಸರ್? ಏನ್ ಕುಡುಕರಿಗೆ ಏನೊಂದು ಬೆಲೆನೇ ಇಲ್ವಾ ಸರ್? ಕುಡುಕರು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸರ್ಕಾರ ಈ ತರದವೆಲ್ಲ ಇದನ್ನ ಕಮ್ಮಿ ಮಾಡಬೇಕು, ರೈಟ್ಗಳನ್ನು ಕಮ್ಮಿ ಮಾಡಬೇಕು, ಈ ತರ ಒತ್ತಡ ಹಾಕೋದನ್ನ ಕಮ್ಮಿ ಮಾಡಬೇಕು. ಬೇಲೂರು ತಾಲೂಕು ಅಧ್ಯಕ್ಷ ಏನ್ ಹೇಳಿದ್ರು, ಇಲ್ಲಿ ಬಂದು ಕುಡೀರಿ ಅಂತ ಹೇಳ್ತಾರೆ. ಕುಡ್ದಾದ್ಮೇಲೆ ಮದ್ಯಪಾನ ಮಾಡಿದ್ಮೇಲೆ ರೋಡಿಗೆ ಬಂದ ತಕ್ಷಣ ಪೊಲೀಸ್ ಇಲಾಖೆ ಆ ದಂಡ ಹಾಕತ್ತೆ ಅಂತ. ನಾವೇಳೋದು ಇವೆರಡನ್ನೂ ತಡ್ಕೊಳ್ಳಾರ್ದೆ ಮನೇಲಿ ಹೋಗಿ ಆ ಕುಟುಂಬದ ಮೇಲೆ ಜಗಳ ಮಾಡ್ತಾನೆ. ಬೇರೆಯವ್ರ ಮೇಲೆ ಮಾಡಕ್ಕಾಗಲ್ವಲ್ಲ, ಬೇರೆಯವ್ರ ಮೇಲೆ ಮಾಡಿದ್ರೆ ಬಿಡಲ್ವಲ್ಲ. ತನ್ನ ಹೆಂಡತಿ ಮೇಲೋ ಅಥವಾ ಮಕ್ಕಳ ಮೇಲೋ ಗದಪ್ರಹಾರ ಮಾಡ್ಲೇಬೇಕು ಅವನು. ಇಲ್ಲಿ ಎಣ್ಣೆ ಅಂಗಡಿನಲ್ಲಿ ರೇಟ್ ಜಾಸ್ತಿ, ಅಲ್ಲಿ ರೋಡಿಗೆ ಬಂತಾಗ ಡ್ರಿಂಕ್ ಅಂಡ್ ಡ್ರೈವ್ ಅಂತ. ಪೊಲೀಸ್ ಇಲಾಖೆಗೂ ಕೂಡ ಒತ್ತಡ ಇದೆ ಸರ್ಕಾರದಿಂದ. ಇಷ್ಟು ಕೇಸ್ ಮಾಡಲೇಬೇಕು, ಇಷ್ಟು ವಸೂಲಿ ಮಾಡ್ಬೇಕು, ಸರ್ಕಾರಕ್ಕೆ ಇಷ್ಟು ವಸೂಲಿ ಮಾಡ್ಕೊಡ್ಬೇಕಂತ. ನಮ್ಮನ್ನ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಫುಟ್ಬಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಣ್ಣದ ಅಂಗಡಿಯಿಂದ ಹೋದ್ರೆ ಇಲಾಖೆಗೆ ಹೋಗಿ ಬೀಳ್ಬೇಕು, ಅವ್ರು ಹೋದ್ರೆ ಅಲ್ಲೆಲ್ಲಾರು ಹೋಗಿ ಮನೆಗೆ ಬೀಳ್ಬೇಕು. ಆ ತರ ಆಗಿರೋದ್ರಿಂದ ಯಾವ್ದಾದ್ರು ಒಂದ್ ಮಾಡ್ಲಿ. ಇವತ್ತು ಏನೆಲ್ಲ ಟೆಕ್ನಾಲಜಿ ಕಂಡು ಹಿಡಿದಿದ್ದಾರೆ ಈ ದೇಶದಲ್ಲಿ. ಒಂದ್ ತಲೆ ಕೂದಲಲ್ಲಿ ಮರ್ಡರ್ ಆಗಿದ್ದನ್ನ ಹಿಡಿತಾರೆ. ಯಾಕೆ ಸೆನ್ಸರ್ ಮಾಡಿ ಗಾಡಿಗೂ ಡ್ರಿಂಕ್ ಮಾಡಿದವನಿಗೆ ಗಾಡಿ ಸ್ಟಾರ್ಟ್ ಆಗ್ದಂಗೆ ಮಾಡಿ ಯಾಕೆ ಮಾಡಬಾರ್ದು? ಬೇರೆದೆಲ್ಲ ಮಾಡ್ತಾರಲ್ಲ, ಇವಾಗೇನೋ ಪ್ಲೇಟ್ ಮಾಡಿ ಅಂತ ಹಾಕ್ತಾರ, 4,000 5,000 ಪ್ಲೇಟ್ ಹಾಕ್ಸ್ಕೊಳ್ಳಿ ಅಂತ ಇದಾರಲ್ಲ, ಇದನ್ನು ಮಾಡಿ ಕುಡಿದು ಕೂತ್ರೆ ಸ್ಟೈರಿಂಗ್ ಮೇಲೆ ಗಾಡಿ ಆನ್ ಆಗ್ದಂಗೆ ಮಾಡಿ ಯಾಕೆ ಮಾಡಬಾರ್ದು? ಇವತ್ತು ಯಾರೋ ಬಾರ್ ಅಸೋಸಿಯೇಷನ್ ಅವ್ರು ಮೊನ್ನೆ ಮಾತಾಡಿದ್ದಾರೆ, 90 ಸ್ಮೆಲ್ ಬರ್ದಂಗೆ ಮಾಡಿ ಅಂತ. ಅವರು ವ್ಯಾಪಾರಸ್ಥರು 90 ಅದು ನಾರ್ಮಲ್ಲು, 90ಗೆ ಅದೇನು ಬಾಯಿಗೆ ಹಿಡಿದ್ರೆ ಇದ್ ಬರ್ದಂಗೆ ಮಾಡಿ ಅಂತ, ನಾರ್ಮಲ್ ಅಂತ ಮಾಡಿ ಅಂತ. ಹಂಗಾಗಿ ನಾವ್ ಹೇಳೋದು ಕುಡೀರಿ ಅಂತ ನಮ್ ಸಂಘ ಹೇಳ್ತಿಲ್ಲ. ನಮ್ ಸಂಘದಲ್ಲಿ ಏನ್ ಉದ್ದೇಶ ಅಂದ್ರೆ ಅವ್ರಿಗೆ ಏನ್ ಕೊಟ್ಟಿದ್ದೀರಾ ಅಂತ, ಇದುವರೆಗೆ ಅವ್ರ ಹತ್ರ ತಗೊಳ್ತಕ್ಕಂತ ಲಾಭದಲ್ಲಿ ಇವ್ರಿಗೆ ಏನ್ ಕೊಟ್ಟಿದ್ದೀರಾ ಅಂತ ಏನ್ ಕೊಡಕ್ಕಾಗ್ಲಿಲ್ಲ. ಈಗ ನಾವು ಕೊಡಿ ಅಂತ ಬಂದಿದ್ದೀವಿ. ಅವರು ಲಿವರ್ ಡ್ಯಾಮೇಜ್ ಆದ್ರೆ ಅದ್ರ ಖರ್ಚು ವೆಚ್ಚ ಕೊಡಿ, ಮಕ್ಕಳಿಗೆ ಎಜುಕೇಶನ್ ಕೊಡಿ, ಆ ಏನ್ ಬರ್ತಕ್ಕಂತ ಲಾಭದಲ್ಲಿ 10% ಅನ್ನ ನಮಗೆ ನಿಧಿ ಮಾಡಿಟ್ಟು ನಮಗೆ ವಿನಿಯೋಗ ಮಾಡಿ ನಮ್ಮ ಬಡ ಕುಟುಂಬಗಳಿಗೆ. ಯಾರು ಅದಕ್ಕೆ ನಮ್ಮಲ್ಲಿ ಜಾತಿನೇ ಇಲ್ಲ ನೋಡಿ. ಎಲ್ಲ ಕಡೆ ನಿಗಮಕ್ಕೊಂದು ಜಾತಿಗೊಂದು ನಿಗಮ ಮಾಡ್ತಾರೆ. ನಮ್ಮಲ್ಲಿ ಮದ್ಯಪಾನ ಪ್ರಿಯರು ನಮ್ಮಲ್ಲಿ ಜಾತಿನೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಬಡತನ ರೇಖೆಯಲ್ಲಿರೋರಿಗೆ ಕೊಡಿ, ಇದಕ್ಕೆ ಒಂದು ನಿಗಮ ಮಾಡಿ, ನಮ್ ದುಡ್ಡು ನಮಗೆ ವಿನಿಯೋಗ ಮಾಡಿ. ವೆಂಕಟೇಶ್ ಗೌಡ ಬೋರೆಹಳ್ಳಿ ಅಂತ ರಾಜ್ಯಾಧ್ಯಕ್ಷರು. ಸರ್, ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಅಂತ. ಸ್ಲೋಗನ್ ಏನಿದೆ? ಸತ್ಯ ನುಡಿ, ನಿತ್ಯ ದುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ ಅಂತ. ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ ಅಂತ. ಅಂದ್ರೆ 1,000 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿ, 900 ರೂಪಾಯಿ ತಗೊಂಡೋಗಿ ಹೆಂಡ್ರು ಮಕ್ಳ ಕೈಲಿ ಕೊಟ್ಟು ಸಂತೋಷ ಮಲಗಿದ್ದು ಬೆಳಗ್ಗೆ ಎದ್ದು ಮತ್ತೆ ಕಾಯಕ ಮಾಡುವಂತ. ಏಕ್ದಮ್ ಕುಡಿಯೋದ್ ಬಿಡಪ್ಪ ಅಂತಂದ್ರೆ ಕಲ್ಲ ಹೊಡಿತಾರೆ ನಮಗೂನು.
ನಾವು ಯಾವ್ದಾರ ಒಂದ್ ಕಡೆ ಸೆಮಿನಾರ್ ಮಾಡ್ತಾ ಅವ್ರನ್ನ ಮುಖ್ಯವಾಹಿನಿಗೆ ತರಕ್ಕೆ ಈ ಸಂಘಟನೆ ಮಾಡಿದ್ವಿ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸಂತೋಷ್ ಲಾಡ್, ನಮ್ಮ ಇಲಾಖೆಯಿಂದ ಏನು ಮಾಡಲು ಸಾಧ್ಯವೋ ಅಷ್ಟನ್ನ ಮಾಡುತ್ತೇವೆ. ಇವರ ಬೇಡಿಕೆಗಳನ್ನ ಸಂಬಂಧಿಸಿದ ಸಚಿವರ ಗಮನಕ್ಕೆ ತರುತ್ತೇನೆ. ಎಂಆರ್ಪಿ ಮೇಲೆ ಹೆಚ್ಚು ದರಕ್ಕೆ ಮಾರಾಟ ಮಾಡಿದರೆ ಅಂತವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಬಾರ್ ಲೈಸೆನ್ಸ್ ಕೂಡ ರದ್ದುಪಡಿಸುತ್ತೇವೆ ಎಂದು ಇದೇ ವೇಳೆ ಸಚಿವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ವೇಳೆ ಸಂಘದ ಪ್ರತಿಭಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಸಚಿವರನ್ನು ಮಾಧ್ಯಮದವರು ಪ್ರಶ್ನಿಸಿದ್ದು, ಮೊದಲು ನಿಮ್ಮ ಅಭಿಪ್ರಾಯ ಹೇಳಿ ಎಂದು ನಗುತ್ತಾ ತೆರಳಿದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.